ನಾನು ಅಮ್ಮವ್ರನ್ನ ನೋಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ಕೆಲವರು ಸಂತೋಷ ಪಟ್ರು, ಇನ್ನು ಕೆಲವರು ಅನುಮಾನ ಪಟ್ರು. ಆ ಅನುಮಾನದಿಂದಲೇ ಸ್ವಾಮಿಗಳನ್ನ ಮನೆ ಕರೆಸಿದ್ರು. ಬಂಧಿಸಿದ ನಂತರ ಯಜಮಾನ್ರು ಅವ್ರ ತಾಯಿನ ಯಾವತ್ತೂ ನೋಡಕ್ ಆಗ್ತಿರ್ಲಿಲ್ಲ. ಅದಕ್ಕೇನಾ ಅವರೆಷ್ಟೇ ಹೊಡೆದ್ರು ಸಹಿಸ್ಕೊಂಡ್ಯಾ ತಾಯಿ? ಹೌದು ದೊಡ್ಡಯ್ಯ, ಪ್ರಾಣ ಇರೋ ನನಗೆ ನೋವೇನು ಅಂತ ಗೊತ್ತಾಗುತ್ತೆ. ಅದೇನು ಇಲ್ದೇ ಇರೋ ಅಮ್ಮವ್ರನ್ನ ಬಂಧಿಸಿದ್ರೆ ಆತ್ಮ ಕೂಡ ಮೋಕ್ಷ ಸಿಗಲ್ಲ ಅಲ್ವಾ ದೊಡ್ಡಯ್ಯ? ನಿನ್ ತ್ಯಾಗನ ಎಷ್ಟು ಹೊಗಳಿದ್ರು ಕಮ್ಮಿನೇನಮ್ಮ. ನಿನ್ ಹಾಗೆ ಯಾರೂ ಇರಲ್ಲ. ಆ ಅಮ್ಮನವರ ಆಶೀರ್ವಾದ ರಕ್ಷೆ ಯಾವಾಗ್ಲೂ ನಿನ್ ಮೇಲೆ ಇರುತ್ತಮ್ಮ. ಖಂಡಿತ ನಿನ್ಗೊಳ್ಳೇದಾಗತ್ತಮ್ಮ. ಅಕ್ಕ ಒಂದ್ಸರಿ ಆನು. ಯಾಕೋ? ಅಯ್ಯೋ ಆನಕ್ಕ, ನೀ ನನ್ಗೆ ಅಕ್ಷರ ಹೇಳ್ಕೊಡ್ಬೇಕಂತಿದ್ಯಾ? ನಾನು ಹೇಳಿದ್ರು ಒಂದು ಮಾಡಲ್ವಲ್ಲಕ್ಕ ನೀನು. ಆನು ಅಂದ್ರೆ ನಾನ್ ನಿಂಗೆ ಅಕ್ಷರ ಹೇಳ್ಕೊಡ್ತೀನಿ ಅಂತ ಅಲ್ಲ. ಬಾಯಿ ತೆಗೆದ್ರೆ ನಿನ್ ಬಾಯಿಗೆ ಒಂದ್ ಸ್ಪೂನ್ ಸಕ್ಕರೆ ಹಾಕೋಣ ಅಂತ. ಆನು ಅನ್ನಕ್ಕ. ಗುಡ್ ನ್ಯೂಸ್ ಏನು ಅಂತ ಕೇಳಲ್ವಾ? ನೀನೇ ಹೇಳ್ತೀಯಲ್ಲ. ನಾನ್ ಹೇಳ್ತೀನಕ್ಕ, ಒಂದ್ ನಿಮಿಷ. ತಿಥಿ ನಡೀತಿದೆ ಅಂತ ಎಲ್ರೂ ಹಾಲಿಗೆ ಬಂದ್ರು. ಗಾಯತ್ರಕ್ಕ ನಿಜವಾಗ್ಲೂ ಬಂದು ಹೋಗಂಗಿದ್ದಿದ್ರೆ ಅವ್ರನ್ನ ಬಂಧಿಸೋಣ ಅಂತ ಆತ್ಮಾನಂದ ಸ್ವಾಮಿಗಳನ್ನ ಕರ್ಸಿದ್ವಿ. ಪಾಪ ಮಿನುಗು ತರ ಕಲ್ಪನಾ ತರ ನಯನಿ ಆಕ್ಟ್ ಮಾಡಕ್ ಹೋದ್ಲು. ಈ ಹಳ್ಳಿ ಗುಗ್ಗು ಸತ್ಯ ಎಲ್ರಿಗೂ ಗೊತ್ತಾದ್ಮೇಲೆ ಆ ನಯನಿನ ನೀನು ವಿಶಾಲ್ ಎದುರುಗಡೆನೆ ಅವಳು ಜುಟ್ಟಿಡ್ಕೊಂಡು ಬಾರಿಸ್ತಿದ್ದಿದ್ದನ್ನ ನೋಡೋದಕ್ಕೆ ಸಖತ್ತಾಗಿತ್ತು. ಅಂತ ಅದ್ಭುತವಾದ ದೃಶ್ಯನ ನನ್ನ ಜೀವನದಲ್ಲಿ ನೋಡೇ ಇರ್ಲಿಲ್ಲ ಅಕ್ಕ. ಆದ್ರೂ ನಾವು ಪ್ಲಾನ್ ಮಾಡಿದ್ದು ಒಂದಾದ್ರೆ ಅದು ಬೇರೆ ತರ ತಿರ್ಕೊಂಡು ನಯನಿ ಕಿವಿಲಿ ಗುಯ್ ಅಂತು. ಇಲ್ಲಿ ಗಮನಿಸಬೇಕಾಗಿರೋದು, ಖುಷಿ ಪಡ್ಬೇಕಾಗಿರೋ ವಿಷಯ ಇನ್ನೂ ಒಂದಿದೆ ಪರ್ಶು. ಇದಕ್ಕೂ ಮುಂಚೆ ನಯನಿ ಕತ್ ಹಿಡ್ದು ಹೊಡೆಯೋದಿಕ್ಕೆ ಕೈ ಎತ್ತಿದ್ರೆ ಸಾಕು, ವಿಶಾಲ್ ಬಂದು ತಡಿತಾ ಇದ್ದ. ಆದ್ರೆ ಈ ಸರ್ತಿ ಬರ್ಲಿಲ್ಲ. ಹೇಗ್ ಬರ್ತಾನಕ್ಕ? ಅವನ ಹೆತ್ತ ತಾಯಿನ ಯೂಸ್ ಮಾಡ್ಕೊಂಡು ಎನ್ಕ್ಯಾಶ್ ಮಾಡ್ಕೋಬೇಕು ಅಂತಿರೋ ಆ ನಯನಿಗೆ ಕನ್ನಡ ಸೀರಿಯಲ್ ಅಲ್ಲಿ ಹೀರೋಯಿನ್ ಬರೋ ಕಷ್ಟಗಳೆಲ್ಲ ಬಂದ್ಬಿಡ್ತು. ಪಾಪ ಗಂಡನು ಬೈದ, ಹುಚ್ಚು ಮಾವ ಅವನ್ ದುಃಖದಲ್ಲಿ ಅವನಿದ್ದ. ಹಾಸಿನಮ್ಮ ಆ ನಯನಿಗೊಡ ಹುಟ್ಟಿದ ಸ್ವಂತ ತಂಗಿ ಯಾರು ಸಮಾಧಾನ ಮಾಡಕ್ಕಾಗ್ದೆ ಬೇಜಾರಲ್ಲಿ ನೋಡ್ತಿದ್ರಕ್ಕ. ಮದರ್ ಸೆಂಟಿಮೆಂಟ್ ಸಿನಿಮಾದಲ್ಲಿ ತೆಗಿಬೋದು, ಆದ್ರೆ ಇಲ್ದೇ ಇರೋದನ್ನ ಹೇಳ್ಬಾರ್ದು ಅಂತ ನೋವಲ್ಲಿರೋ ನಯನಿಗೆ ಈ ಸರ್ತಿ ಚೆನ್ನಾಗ್ ಅರ್ಥ ಆಗಿರುತ್ತಕ್ಕ. ಖುಷಿಯಿಂದ ನಾವ್ ಬಾಯಿಗೆ ಸಕ್ಕರೆ ಹಾಕೊಂಡಂಗೆ ಅವಳು ಬಾಯಿಗೆ ಮಣ್ಣು ಹಾಕ್ಬೇಕು ಕಣೋ. ಸಮಾಧಿ ಕಟ್ಟಬೇಕು ಅನ್ಕೊಂಡಿದ್ಯಾ ಅಕ್ಕ? ಯಾಕಷ್ಟ ಆತರ? ಈಗ್ಲೇ ಬೇಡ, ಇನ್ನು ನಮ್ ಸುದ್ದಿಗ್ ಬಂದಿಲ್ಲ. ಮತ್ತೆ ಬಾಯಿಗೆ ಮಣ್ಣು ಹಾಕೋದು ಅಂದ್ರೆ? ವಿಶಾಲ್ಗೋಸ್ಕರನೇ ಅವಳಲ್ಲಿರೋದು ಅಂತ ಅವತ್ ಯಾವತ್ತೋ ಹೇಳಿದ್ಲು.
ಈಗ ವಿಶಾಲ್ಗೆ ನೈನಿ ಮೇಲೆ ಬಂದಿರೋ ಕೋಪನ ನಾವು ಉಪಯೋಗಿಸ್ಕೋಬೇಕು. ರಕ್ಷಣಾ ಕವಚನ ಕರ್ಣಂತರ ತನ್ನ ಕಾಯಾರೆ ಕವಚನ ಕಳಚೋ ಹಾಗೆ ಮಾಡಿದ್ರೆ ವಿಶಾಲ್ನ ಏನು ಬೇಕಾದ್ರೂ ಮಾಡಬಹುದು. ಆಗ ಆ ತ್ರಿನೈನಿ ನಮ್ ಕಾಲು ಧೂಳಿಗೆ ಸಮಾನ. ಯಜಮಾನ್ರೆ, ಕಾಫಿ ತಗೊಂಡು ಬಂದಿದ್ದೀನಿ. ಅಲ್ಲೇ ಇಡು. ತಣ್ಣಗಾಗ್ಬಿಡುತ್ತೆ ಯಜಮಾನ್ರೆ. ಇಷ್ಟ ಆದರೆ ಕುಡಿತೀನಿ, ಇಲ್ದಿದ್ರೆ ಸುಮ್ಮನಿರ್ತೀನಿ. ಡಿಸ್ಟರ್ಬ್ ಮಾಡಬೇಡ, ಹೋಗು. ಏನೂ ತಿಂದಿಲ್ಲ. ಕಾಫಿನಾದ್ರೂ ಕುಡೀರಿ, ಇಲ್ಲ ಅಂದ್ರೆ ಸುಸ್ತಾಗುತ್ತೆ. ನೀನ್ ಮಾತಾಡಿದ್ರೆ ಕೋಪ ಬರುತ್ತೆ. ನೀನ್ ಮಾತಾಡಿದ ಮಾತುಗಳನ್ನ ನೆನಪು ಮಾಡ್ಕೊಂಡ್ರೆ ಕೋಪ ಇನ್ನೂ ಜಾಸ್ತಿ ಆಗ್ತಿದೆ. ನಿಮಗೆ ಕೋಪ ಹೋಗ್ಬೇಕು ಅಂದ್ರೆ ಏನ್ ಮಾಡಿ? ಅಯ್ಯೋ, ಅಲ್ಲೆಲ್ಲೋ ಯಾಕೆ ನೋಡ್ತಿದ್ಯಾ ನಯನಿ? ಮುಖ ತೋರ್ಸಕ್ ಆಗ್ತಿಲ್ವಾ? ಮುಖ ಏನು ಜಸ್ಸಿ, ಇವಳ ಕಣ್ಣಿಗೆ ಬದುಕಿರೋರು ಯಾರು ಕಾಣಿಸಲ್ಲ. ಅದ್ಯಾಕ್ ಹಾಗಂತೀರ ಆಂಟಿ?
ಇವಳನ್ನ ಈ ಮನೆ ಮಹಾರಾಣಿ ಅಂತಾರಲ್ವಾ? ಅಂಥದ್ದೇನೂ ಇಲ್ಲ. ಇವಳು ಕೊಟ್ಟಿರೋ ಬಿಲ್ಡಪ್ಗೆ ಪ್ರಶಾಂತ್ ನೀಲ್ ಸಿನಿಮಾ ಟ್ರೈಲರ್ ತರ ಧೂಳೆಬ್ಬಿಸ್ತಾಳೆ ಅನ್ಕೊಂಡಿದ್ದೆ. ಅತ್ತಿಗೆ ಕೊಟ್ಟಿದ್ದ ಡೇಟಿಗೆ ನೆಲ ಕಚ್ಕೊಂಡಿದ್ದಾಳೆ. ಏನು ನಮ್ ನೈನಿನ ಅಳಿಸ್ತಾ ಇದ್ದೀರಾ? ಆಲ್ರೆಡಿ ಅಳೋ ಮುಖ ಇಟ್ಕೊಂಡೇ ಬಂದಿದ್ದಾಳೆ. ನನ್ನ ಗಂಡ ಕಟ್ಟಿರೋ ತಾಳಿ, ಅವ್ರಿಟ್ಟಿರೋ ಕುಂಕುಮ, ನನ್ನ ಗಂಡ ಕೊಡ್ಸಿರೋ ಐಸ್ ಕ್ರೀಮು ಅಂತ ಜಂಬದಿಂದ ಹೇಳ್ಕೋತಾ ಇದ್ದ ನಿನ್ನ ನೈನಿನ ಮದ್ವೆ ಮಾಡ್ಕೊಂಡವನೇ ಹೋಗು ಅಂತ ಹೇಳ್ದ, ಗೊತ್ತಾ? ಹಲೋ ತಾಟಕಿ, ನಮ್ಮ ಯಜಮಾನ್ರು ಮನ್ಸಿಗೆ ಬೇಜಾರಾಗಿ ರೂಮಿಂದ ಆಚೆ ಹೋಗು ಅಂತ ಹೇಳಿರ್ತಾರೆ, ಮನೆಯಿಂದಲ್ಲ. ನೋಡ್ತಾ ಇರು, ಇವತ್ತು ರೂಮಿಂದ, ನಾಳೆ ಮನೆಯಿಂದ, ಕೊನೆಗೊಂದಿನ ನನ್ನ ಲೈಫಿಂದ ಶಾಶ್ವತವಾಗಿ ಹೊರಟೋಗು ಅನ್ನೋ ದಿನನೂ ಬರುತ್ತೆ. ನಿನ್ನ ಏಯ್, ನನಗ್ಯಾಕಂತಾರೆ? ನಿನಗೆ ಈ ಮನೆಗೆ ಏನ್ ಸಂಬಂಧ ಅಂತ? ಎಲ್ಲ ನಾಚಿಕೆ ಬಿಟ್ಟು ಇನ್ನು ಈ ಮನೆಯಲ್ಲೇ ಇದೆಯಲ್ಲ. ಏಯ್, ನಿನ್ನ ಸಾಯಿಸ್ಬಿಡ್ತೀನಿ. ನಿಂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ. ಏನೋ ಕೋಪದಲ್ಲಿ ಹೇಳಿದ್ದಾನೆ ಶಿವ. ಮುಷ್ಟಿ ಅಷ್ಟಿರೋ ಗಿಳಿ ಅದು, ಅದಕ್ಕೆ ಅಷ್ಟು ಕೋಪ ಇದ್ರೆ ಇನ್ನು ಬಿಸಿ ರಕ್ತ ಇರೋ ನಮಗೆಷ್ಟು ಕೋಪ ಬರಲ್ಲ. ಇದ್ರೆ ಏನ್ ಮಾಡ್ತೀಯ ನಿನ್ ತಲೆ? ಏಯ್, ಏಗಿ ಅಂತಿದೆ, ನೋಡಿದ್ಯಾ? ಅಂತೀನಿ ಮತ್ತೆ ಮತ್ತೆ ಅಂತೀನಿ ನಿಂಗೆ. ಏಯ್ ನಿನ್ನ ಅಮ್ಮೋರೆ, ತಡೀರಿ ಅಮ್ಮೋರೆ. ಇವನ್ ಹತ್ರ ಏನಮ್ಮೋರೆ? ಏನ ಕೇಳಿಸ್ಲಿಲ್ವಾ? ನನ್ ಗಂಡ ಕೂಡ ಯಾವತ್ತೂ ಒಂದು ಮಾತು ಕೂಡ ಆಡಿಲ್ಲ. ಇದ್ ಎಷ್ಟು ಮಾತಾಡ್ತಾ ಇದೆ ಅಂತ. ಅವನು ಹೆದರ್ಕೊಂಡಿರ್ತಾನೆ. ಅಯ್ಯೋ, ಏಯ್ ನಿನ್ನ ಸಾಯಿಸ್ಬಿಡ್ತೀನಿ ಇವಾಗ್ಲೇ. ನಿಂತ್ಕೊಳ್ಳಿ. ರೆಕ್ಕೆನೂ ಮುಟ್ಟಕ್ಕಾಗಲ್ವೇ ನಿಂಗೆ? ಶಿವ, ನಿನ್ ಬಾಯಿ ಮುಚ್ಕೋತೀಯೋ ಇಲ್ವೋ? ಅವ್ರು ಹೇಗ್ ಮಾತಾಡ್ತಿದ್ದಾರೆ ನೋಡು. ಈಗ ಸಾಕ್ ಮಾಡು. ಸರಿ ಬಿಡು. ಕ್ಷಮಿಸ್ಬಿಡಿ ಅಮ್ಮೋರೆ. ಇವನ್ ಮಾತಾಡ್ತಾನೆ ಅಂತ ಸಂತೋಷ ಪಡ್ತಿದ್ದೆ, ಆದ್ರೆ ಇಷ್ಟು ಮಾತಾಡ್ತಾನೆ ಅಂತ ಗೊತ್ತಿರ್ಲಿಲ್ಲ. ಅವಳಿಗೆ ಕೈ ಮುಗಿತ್ಯಾ? ಏಯ್ ನಿನ್ನ ಇವಾಗ ಹೋಗಿ ಹೋಗು. ನೈನಿ ಸಲಿಗೆಯಿಂದನೇ ಆ ಗಿಳಿ ಹಾಗಾಗಿರೋದು. ಅದು ಹಾರೋದಾಗೆ ನಿನ್ನ ಜೀವನ ಕೂಡ ಹಾರೋಗೋ ಟೈಮು ಹತ್ರ ಬಂದಿದೆ. ಹುಷಾರು. ನಡಿ ಜಸ್ಸಿ. ಒಳಗಡೆ ಬರ್ಬೋದಾ ವಿಶಾಲ್? ಅದೇನದ್ಕೆ ನೀವು ಪರ್ಮಿಷನ್ ಕೇಳ್ತಿದ್ದೀರಾ? ಅಷ್ಟೇ ಅಲ್ವಾ ವಿಶಾಲ್, ನಿನ್ ಜೀವನದಲ್ಲಿ ಬಂದಿರೋ ನೈನಿಗೆ ಪರ್ಮಿಷನ್ ಕೊಟ್ಟಿಲ್ಲ ನೀನು. ನಾನ್ ಯಾರು? ನಿನ್ನ ಅಣ್ಣನ ಹೆಂಡ್ತಿ. ನೀವೇನಾದ್ರೂ ಆಸ್ತಿ ಹಂಚ್ಕೊಂಡ್ ಬೇರೆ ಆದ್ರೆ, ಯಾವಾಗ್ಲಾದ್ರೂ ಎಲ್ಲಾದ್ರೂ ಕಾಣಿಸಿದ್ರೆ ಹಾಯ್ ಹಲೋ ಅಂತ ಮಾತಾಡಿಸ್ತೀವಿ. ಅದ್ಕೆ ಹಾಗೆ ಅನ್ಕೋತಿದ್ದೀರಾ? ಇಷ್ಟಕ್ಕೂ ಬೇರೆ ಆಗೋ ಯೋಚನೆ ಯಾಕೆ ಬರುತ್ತೆ? ಹೌದಾ? ಹಾಗಾದ್ರೆ ನೈನಿನ ನಿರ್ಲಕ್ಷಿಸ್ಬೇಕು ಅನ್ನೋ ಯೋಚನೆ ನಿನಗೆ ಹೇಗ್ ಬಂತು? ಅದ್ಕೆ ಕಾಫಿ ಕೊಟ್ರೆ ತಗೊಳಲ್ಲ, ಊಟಕ್ಕೆ ಬಾ ಅಂತ ಕರೆದ್ರೆ ಬರಲ್ಲ, ಎದುರಿಗಿದ್ರೆ ಪಕ್ಕಕ್ಕೆ ನೋಡ್ತೀಯಾ, ಬರ್ತಿದ್ದಾಳೆ ಅಂತಂದ್ರೆ ಹಿಂದೆ ತಿರ್ಕೋತೀಯಾ. ಯಾಕೆ ಹಾಗೆ? ಏನ್ ಮಾಡಿದ್ಲು ಅವಳು? ಏನ್ ಮಾಡಿದ್ಲು ಅಂತ ನಮ್ಗೆಲ್ರಿಗೂ ಗೊತ್ತಲ್ವಾ ಅದ್ಕೆ? ಆ ಪ್ರಶ್ನೆ ಕೇಳಿದ್ರೆ ನೀನು ಉತ್ತರ ಹೇಳ್ತೀಯ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೀನ್ ಹೇಳಲಿಲ್ಲ ವಿಶಾಲ್. ಯಾಕೆ ಹೇಳಲ್ಲ ಅದ್ಕೆ? ಅಮ್ಮ ಬರ್ತಾರೆ ಅಂತ, ಕಾಣಿಸ್ತಾರೆ ಅಂತ ಅಮ್ಮನ ಪ್ರೀತಿನ ಅಡ್ಡ ಇಟ್ಕೊಂಡು
ಎಲ್ಲರನ್ನು ಫೂಲ್ ಮಾಡ್ಬಿಟ್ಲು ನೈನಿ. ತಪ್ಪು ತಪ್ಪು ವಿಶಾಲ್, ಯು ಮಿಸ್ಟೇಕನ್ ವಿಶಾಲ್. ನಾವು ಮೂರ್ಖರಾಗ್ಲಿಲ್ಲ. ನೈನಿ ಸತ್ತು ಹೋಗಿರೋ ಗಾಯತ್ರಿ ಅತ್ತೆ ಆತ್ಮ ಕಾಪಾಡಕ್ ಹೋಗಿ ತಾನ್ ಮೂರ್ಖಳಾದ್ಲು. ಏನತ್ತೆ ಏನು ಹೇಳ್ತಿದ್ದೀರಾ? ಗಾಯತ್ರಿ ಅತ್ತೆ ನೈನಿಗೆ ಕಾಣಿಸ್ತಾರೆ, ಅವಳ ಮಾತನ್ನ ಕೇಳ್ತಾರೆ, ಅವಳಿಗೋಸ್ಕರ ಬರ್ತಾರೆ. ಇದು ಅಕ್ಷರಶಃ ಸತ್ಯ. ಇಲ್ಲ ಅಂದ್ರೆ ಮನೇಲಿರೋ ಎಲ್ಲ ಫ್ಯಾನ್ಸ್ ಆನ್ ಮಾಡಿದ್ರು ಯಾವ ಕರ್ಟನ್ಸ್ ಅಲ್ಗಾಡಲ್ಲ. ಹೆಲಿಕಾಪ್ಟರೇ ಕೆಳಗ್ ಬಂದ್ರು ಅರ್ಶನ ಕುಂಕುಮ ರಂಗೋಲಿ ಯಾವ್ದಾದ್ರೂ ಸರಿ ಚೆಲ್ಲಾಪಿಲ್ಲಿ ಆಗಲ್ಲ. ಅದನ್ನೇನಾದ್ರೂ ಸ್ಪೈಡರ್ ಮ್ಯಾನ್ ಮೂವಿ ಗ್ರಾಫಿಕ್ಸ್ ಅನ್ಕೊಂಡಿದ್ಯಾ? ಅದು ಗಾಯತ್ರಿ ಅತ್ತೆ ಬರೋದಲ್ದೆ ಇನ್ನೇನು ವಿಶಾಲ್. ನಿನಗಾಗ್ಲಿ ನನಗಾಗ್ಲಿ ಅಷ್ಟೇ ಯಾಕೆ, ಗುರುತು ಪರಿಚಯ ಇಲ್ದೋರು ಗಂಗಯ್ಯನಿಗೆ ಬೇಜಾರಾದ್ರೆ ಸಹಿಸ್ಕೊಳ್ಳೋದಿಲ್ಲ ನೈನಿ. ಅಷ್ಟು ಒಳ್ಳೆ ಮನ್ಸಿರೋ ನೈನಿ ಇವತ್ತು ಮಾಡಿರೋ ತ್ಯಾಗ ಸಾಹಸ ಏನು ಗೊತ್ತಾ ವಿಶಾಲ್? ಗಾಯತ್ರಿ ಅತ್ತೆ ತಿಥಿ ಪೂಜೆಗೆ ಏನಾದ್ರೂ ಬಂದಿದ್ರೆ ಆ ಆತ್ಮಾನಂದ ಸ್ವಾಮಿಗಳು ಅತ್ತೆ ಆತ್ಮನ ಬಂಧಿಸ್ಬಿಡ್ತಾರೆ ಅನ್ನೋ ಭಯ. ನಿನಗಳು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗ್ದೆ, ಏನ್ ಮಾಡ್ಬೇಕು ಗೊತ್ತಾಗ್ದೆ, ಸಿಟಿ ಬಗ್ಗೆ ಪರಿಚಯನೇ ಇಲ್ದೆ ಓದಕ್ ಬರ್ತಿರೋ ಅಮಾಯಕಳವಳು. ಅವಳಿಗೆ ಎಷ್ಟೇ ಬೈದ್ರು ಹೊಡೆದ್ರು ಸಾಯಿಸಿದ್ರು ಕೂಡ ಸತ್ ಹೋಗಿರೋ ಅತ್ತೆ ಆತ್ಮ ಮಾತ್ರ ಬಂದಿ ಆಗ್ಬಾರ್ದು ಅಂತ ಅಲ್ಲಿ ಇಲ್ದೇ ಇದ್ರು ತನಗ್ ನಟಿಸೋಕ್ ಬರ್ದೇ ಇದ್ರು ಎಲ್ರೂ ನಂಬಿಸಿ ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿ ಎಲ್ರಿಗೂ ಖುಷಿ ಪಡಿಸ್ಬೇಕು ಅಂತ ಟ್ರೈ ಮಾಡಿ ಸೋತ್ ಹೋಗಿದ್ದ ಹೆಣ್ಮಗಳನ್ನ ತಿಲೋತ್ತಮ ಅತ್ತೆ ಹೊಡೆದ್ರು. ಅದನ್ ಕೂಡ ನೈನಿ ಸಹಿಸ್ಕೊಂಡ್ಲು. ಅತ್ತೆ ಅಂದ್ರೆ ಅಮ್ಮ ಅನ್ಕೊಂಡಿದ್ಲೇನೋ. ಹೊಡಿಬೇಡಿ ಅಮ್ಮೋರೆ ಹೊಡಿಬೇಡಿ ಅಮ್ಮೋರೆ ಅಂತ ಅಂದ್ಲೇ ಹೊರತು ನನ್ನನ್ನು ಹೊಡಿಯಕ್ ನೀವ್ ಯಾರು ಅಂತ ಅವಳು ಕೇಳಲೇ ಇಲ್ಲ. ಅವರನ್ನ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರನ್ನ ಕರೀಲಿಲ್ಲ. ಪೊಲೀಸ್ ಅಣ್ಣ ಒಂದು ಸಲ ಬಂದು ಹೋಗು ಅಂತ ಹೇಳಿದಿದ್ರೆ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮನೆ ಮರ್ಯಾದೆನ ಬೀದಿ ಪಾಲ್ ಮಾಡ್ತಿದ್ರು. ಆದ್ರೆ ನೈನಿ ಹಾಗೆ ಮಾಡ್ಲಿಲ್ಲ ವಿಶಾಲ್, ನೈನಿ ಹಾಗೆ ಮಾಡ್ಲಿಲ್ಲ. ತ್ಯಾಗ ಮಾಡ್ದವ್ರಿಗೆ ಯಾಗ ಮಾಡ್ದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಪಾಪ ಅವಳು ಹೊಡೆಸ್ಕೊಂಡಿದ್ದಕ್ಕೆ ಬಾಸುಂಡೆ ಬಂತು. ಅದಕ್ಕಿಂತ ಹೆಚ್ಚಾಗಿ ಕಟ್ಕೊಂಡವನು ಏನು ಮಾಡದೆ ಇದ್ದಿದ್ದಕ್ಕೆ ಇನ್ನು ಬೇಜಾರಾಯ್ತು. ಕೊನೆದಾಗಿ ಒಂದ್ ಮಾತು ಹೇಳಿ ಹೊರಟೋಗ್ತೀನಿ ವಿಶಾಲ್. ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಯಾವ ಗಂಡ ಅನ್ನೋದ್ರು ಬೇಡ್ಕೋತಾನೆ, ಅಮಾಯಕರಾಗಿರ್ಬೇಕು ಅಂತ ಬೇಡ್ಕೊಳ್ಳಲ್ಲ. ಮುಂದೆ ಯಾವಾಗ್ಲಾದ್ರೂ ಗಂಡ ತಪ್ಪು ಮಾಡಿದ್ರೆ ಅವರನ್ನ ಕಾಪಾಡೋದು ಆ ಅಮಾಯಕ ಹೆಂಡ್ತಿನೇ, ಆ ಒಳ್ಳೆತನಾನೆ. ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡು ವಿಶಾಲ್.
ಯಜಮಾನ್ರೆ ಏ ನೈನಿ ಪರವಾಗಿಲ್ಲ, ಕೂತ್ಕೋ ಕೂತ್ಕೋ ಕೂತ್ಕೋ. ಯಜಮಾನ್ರೆ ಏನ್ ಮಾಡ್ತಿದ್ದೀರಾ? ನಿನ್ನ ತಲೆ ಎತ್ತು ನೋಡಬೇಕು ಅಂತಿದ್ದೇನೆ. ನನಗಿಂತ ಉನ್ನತ ಸ್ಥಾನದಲ್ಲಿ ನೀನಿದೆಯಾ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ನಾನು ಹೀಗೆ ಕೂತ್ಕೋಬೇಕು. ಮಂಡಿಯೂರಿ, ಅದು ನೆಲದ ಮೇಲೆ ಯಾಕೆ ಕೂತಿದ್ದೀರಾ ಯಜಮಾನ್ರೆ? ನೀವ್ ಹೀಗೆಲ್ಲ ಕೂತ್ಕೋಬಾರ್ದು, ನನಗೆ ತುಂಬಾ ಕಷ್ಟ ಆಗುತ್ತೆ. ಯಾರಾದ್ರೂ ನೋಡಿದ್ರೆ. ನೈನಿ, ಅಪಾರ್ಥ ಮಾಡ್ಕೊಂಡಿದ್ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಡ ಮಾಡಿರೋದ್ರಿಂದ ಅವಳು ಮುಂದೆ ಮಂಡಿ ಊರಿದಾನೆ ಅಂತ ಅನ್ಕೋತಾರೆ. ನೈನಿ, ನೀನು ತುಂಬ ಒಳ್ಳೆಯವಳು ನೈನಿ. ಎಷ್ಟು ಒಳ್ಳೆಯವಳು ಅಂದ್ರೆ ಯಾರ ಮನಸ್ಸು ನೋಯಿಸ್ಬಾರ್ದು ಅಂತ ಅನ್ಕೋತೀಯ. ಇಷ್ಟಕ್ಕೂ ಮನುಷ್ಯನಾಗಿಲ್ಲದೆ ಇದ್ರೂ ಕೂಡ ತೊಂದರೆಗೆ ಗುರಿ ಆಗ್ಬಾರ್ದು ಅಂತ ಯೋಚನೆ ಮಾಡ್ತೀಯ. ಎಲ್ಲಿ ಅಮ್ಮನ ಆತ್ಮಕ್ಕೆ ತೊಂದರೆ ಆಗುತ್ತೆ ಅಂತ ನೀನು ನೊಂದ್ಕೋತಿದ್ಯಾ ಅನ್ನೋ ವಿಷಯನ ನನ್ನ ಕೈಲಿ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ಹಾಗಂದೆ. ಎಲ್ರ ಹಾಗೆ ಇದ್ದೆ. ನನಗೂ ಅವ್ರಿಗೂ ವ್ಯತ್ಯಾಸ ಇಲ್ಲದೆ ನಡ್ಕೊಂಡೆ ಅಂತ ಈಗ ನೊಂದ್ಕೋತಿದ್ದೀನಿ ನಾನಿ. ಐ ಆಮ್ ವೆರಿ ಸಾರಿ. ನನ್ನ ಕ್ಷಮಿಸು.
ವಾವ್, ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಆಗಿದೆ. ಅವಾಗ ಯಾವಾಗ್ಲೋ ಗಾಯತ್ರಿ ಅತ್ಗೆಗೆ ಅವಾರ್ಡ್ ಕೊಟ್ಟಾಗ ಬಂದಿದ್ದೆ. ಅದಾದ್ಮೇಲೆ ಇವಾಗ್ಲೇ ಬಂದಿರೋದು. ಇಲ್ಲಿ ಏನ್ ಮಾಡ್ತಾರೆ ಯಜಮಾನ್ರೆ? ಕೊಬ್ಬರಿ ಮಿಠಾಯಿ, ಚಕ್ಲಿ, ಕೋಡ್ಬಳೆ ತಿಂತ್ಯಾ? ಅತ್ತೆ, ತಿಳಿದೇ ಇರೋರಿಗೆ ತಿಳಿಯೋ ಹಾಗೆ ಹೇಳಬೇಕು. ಈ ರೀತಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಗೊತ್ತಿಲ್ಲದೆ ಇದ್ಮೇಲೆ ಕರ್ಕೊಂಡ್ ಬರ್ದೆ ಮನೇಲೆ ಬಿಟ್ಟು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ವಿಶಾಲ್? ನನ್ನ ಹೆಂಡತಿನ ಕರ್ಕೊಂಡು ಬನ್ನಿ ಅಂತ ಪದೇ ಪದೇ ಹೇಳಿದ್ದಾರೆ. ವಿಲೇಜ್ ಲೇಡೀಸ್ ಹೇಗಿರ್ತಾರೆ ಅಂತ ನೋಡ್ಬೇಕು ಅನ್ನೋ ಬೈಕೆ ಏನು? ಅತ್ತೆ, ನೀವು ಬದಲಾಗಲ್ವಾ? ಅಮ್ಮಂಗೆ ಅವಾರ್ಡ್ ಬಂದ್ರೆ ಸಂತೋಷ ಪಡೋಣ ಅಂತ ಅನ್ಕೊಂಡೆ. ಈ ರೀತಿ ಸುಮ್ಮನೆ ಎಲ್ರ ಮುಂದೆ ಏನೇನೋ ಮಾತಾಡಿ ಸುಮ್ಮನೆ ಫೂಲ್ ಆಗ್ಬಿಡಿ ನೀವು. ತಿಲೋತ್ತಮ ಆಂಟಿ, ಲಾಸ್ಟ್ ಇಯರ್ ಈ ಅವಾರ್ಡ್ ಯಾರಿಗೆ ಬಂದಿತ್ತು? ಗಾಯತ್ರಿ ಅಕ್ಕ ಬದುಕಿರೋವರೆಗೂ ಈ ಅವಾರ್ಡ್ನ ಅವರೇ ಗೆಲ್ತಿದ್ರು. ಅವ್ರು ಹೋದ್ಮೇಲೆ ಜಶ್ವಾಲ್ ಕಂಪ್ನಿ ಅವರೇ ಗೆಲ್ತಾ ಬರ್ತಾ ಇದ್ದಾರೆ. ಈ ಸರ್ತಿ ನಂಗ್ ಬರ್ಬೇಕು, ಬರುತ್ತೆ ಅನ್ನೋ ನಂಬಿಕೆ ನಂಗಿದೆ. ಜೈಶ್ವಾಲ್ ಕಂಪನಿ ಅಂದ್ರೆ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಅವ್ರ ಜೊತೆನೆ ಕಾಂಪಿಟೇಷನ್ ಇರುತ್ತೆ ಅತ್ತೆ. ನಾನು ಅಮೆರಿಕಾಯಿಂದ ಇಂಡಿಯಾಗೆ ಬಂದಿದ್ದು ಕೂಡ ಆ ಕಂಪನಿ ಕೊಡೋ ಕಾಂಪಿಟೇಷನ್ನ ಫೇಸ್ ಮಾಡಿ ನಾವು ನಂಬರ್ 1 ಪೊಸಿಷನಲ್ಲಿ ಇರಬೇಕು ಅಂತ. ನೀವ್ ಅನ್ಕೊಂಡಿದ್ದನ್ನ ಸಾಧಿಸ್ತೀರಾ ಯಜಮಾನ್ರೆ? ಹಲೋ, ಹಳ್ಳಿಯಿಂದ ಬಂದಿರೋ ಹಳ್ಳಿ ಗುಗ್ಗು. ಜೈಶ್ವಾಲ್ ಕಂಪನಿ ಚೇರ್ಮನ್ ಬಗ್ಗೆ ಗೊತ್ತಿಲ್ಲದೆ ಹೀಗೆ ಮಾತಾಡ್ತಾ ಇದ್ಯಾ? ಮಹಾವೀರರು, ಮಹಾಶೂರರು, ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡಿರೋರು ಕೂಡ ಬಿಸ್ನೆಸ್ ಅಲ್ಲಿ ಅವ್ರನ್ನ ಎದುರಿಸೋಕ್ಕೂ ಆಗಿಲ್ಲ, ಅವ್ರ ಮುಂದೆ ನಿಲ್ಲಕ್ಕೂ ಆಗಿಲ್ಲ. ಅವ್ರು ಇಲ್ಲಿಗೆ ಬರ್ತಾರಾ? ತಿಲೋತ್ತಮ ಆಂಟಿಗೆ ಅವರೇ ತಾನೇ ಕಾಂಪಿಟೇಷನ್, ಖಂಡಿತ ಬರ್ತಾರೆ. ಹೆಸರೇನು ಅಂತ ತಿಳ್ಕೊಬೋದಾ? ಹಾ, ತಿನ್ನಕ್ಕಾಗದೆ ಇರೋದಕ್ಕೆ ಬಿಲ್ ಎಷ್ಟಾಗತ್ತೆ ಅಂತ ಕೇಳೋದು ಯಾಕೋ? ಅತ್ತೆ, ಹೆಸರಾದ್ರೂ ಹೇಳಬೇಕಲ್ವಾ? ನೈನಿ, ಅವ್ರ ಹೆಸರು ರಶ್ಮಿ ಜೈಶ್ವಾಲ್. ಅವನೇನಾ? ಅವನ್ ಮುಖ ನೋಡಿದ್ರೆ ಪಿ ಅಂತ ಗೊತ್ತಾಗುತ್ತೆ. ರಶ್ಮಿ ಅಂದ್ರೆ ಹುಡುಗಿ. ಹೆಸರು ಹೇಳಿದ್ರು ಅರ್ಥ ಮಾಡ್ಕೊಳ್ದಿರೋ ನೀನು ವಿಶಾಲ್ ಮರ್ಯಾದೆ ತೆಗಿಬೇಡ. ಇಳಿತಾ ಇದ್ದಾರೆ ನೋಡು, ಕಾಶ್ಮೀರ್ ರಶ್ಮಿ. ಬಿಟ್ಬಿಡಿ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅವಳು ಸಪೋರ್ಟ್ ಮಾಡಬೇಡ ವಿಶ್. ಮೇಡಮ್, ಕಾರಿಂದ ಅವಾರ್ಡು ತೆಗಿಬೇಕಾ? ಮಾಣಿಕ್ಯ ಮೇಡಮ್, ಗಾಯತ್ರಿ ದೇವಿ ಅವ್ರು ಸತ್ತೋದ್ಮೇಲೆ ನಮಗೆ ಕಾಂಪಿಟೇಷನ್ ಕೊಡೋರೇ ಯಾರೂ ಇಲ್ಲ. ಹದಿನಾರು ವರ್ಷದಿಂದ ಈ ಅವಾರ್ಡ್ ನಮಗೆ ಬರ್ತಿದೆ. ಪಾಪ ಈ ಸಲಿನಾದ್ರೂ ಅವ್ರಿಗೆ ಬರ್ಲಿ ಅಂತ ಬೇಡ್ಕೊಳ್ಳೋದನ್ ಬಿಟ್ರೆ ಇನ್ನೇನು ಮಾಡಕ್ಕಾಗಲ್ಲ. ಈಗಲೂ ಅವಾರ್ಡ್ ನಂದೆ, ನಾನೇ ವಿನ್ನರ್ ಅಂತ ಮತ್ತೆ ಅವಾರ್ಡ್ನ ನನಗೆ ಕೊಡ್ತಾರೆ, ಮತ್ತೆ ಕಾರಲ್ಲೇ ಇಡಬೇಕು. ಆದರೆ ರೂಲ್ ಪ್ರಕಾರ ಸ್ಟೇಜ್ ಮೇಲೆ ಇಡಬೇಕಲ್ವಾ ಮೇಡಮ್? ಅಫ್ಕೋರ್ಸ್. ನಮ್ ಕೆಪಾಸಿಟಿ ಏನು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಹೊರಗೆ ತೆಗಿ. ಓಕೆ ಮೇಡಮ್.
ಅದೇನಾ ಯಜಮಾನ್ರೆ, ಅಮ್ಮೋರು ತಮಗ್ ಸಿಗುತ್ತೆ ಅಂತ ಹೇಳಿದ್ದು? ಅದೇ ಬರ್ತಾಳೋ ಇಲ್ವೋ ನೋಡ್ಬೇಕು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಆ್ಯಂಡ್ ವಿಶ್ ಯು ದಿ ಸೇಮ್. ನನಗ ಆಮೇಲೆ ನೀವೇ ಕಂಗ್ರಾಟ್ಸ್ ಹೇಳ್ತೀರಾ? ನೋಡೋಣ. ವೈ ನಾಟ್? ಪ್ಲೀಸ್ ಕಮ್ ಮೇಡಮ್. ಗುಡ್ ಮಾರ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಹಾರ್ಟ್ಲಿ ವೆಲ್ಕಮ್ ಟು ವಿಮೆನ್ ಲೆಜೆಂಡ್ಸ್ ಇನ್ ಬಿಸ್ನೆಸ್. ಹೆಣ್ಣು ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಅವಾರ್ಡ್ ಫಂಕ್ಷನ್ನೇ ಸಾಕ್ಷಿ. ಬಿಸ್ನೆಸ್ ಅಚೀವರ್ಸ್ ಅವಾರ್ಡ್ ಎವ್ರಿ ಇಯರ್ ರಶ್ಮಿ ಜೈಸ್ವಾಲ್ ಅವ್ರು ಗೆಲ್ಲೋದೇ ಒಂದು ವಿಶೇಷ. ಆಫ್ ಕೋರ್ಸ್ ಆಸ್ ಯೂಶುವಲ್ ಆಗಿ ಈ ಸತಿನೂ ಫೈನಲ್ಸ್ಗೆ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಮತ್ತೆ ಜೈಸ್ವಾಲ್ ಕಂಪನೀಸ್ ಬಂದಿದೆ. ಬಟ್ ಅವಾರ್ಡ್ ಯಾರು ಗೆಲ್ತಾರೆ? ಪ್ರತಿ ವರ್ಷ ಬಿಸ್ನೆಸ್ ಅಚೀವರ್ಸ್ ಅವಾರ್ಡ್ ರಶ್ಮಿ ಜೈಸ್ವಾಲ್ ಅವರೇ ಗೆಲ್ತಾ ಇದ್ದಾರೆ. ಈ ಸತಿ ಕೂಡ ಅವರೇ ಗೆಲ್ತಾರಾ ಇಲ್ಲ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಅವ್ರು ಗೆಲ್ತಾರಾ? ನೋಡೋಣ. ಅದು ಜಡ್ಜಸ್ ಡಿಸೈಡ್ ಮಾಡ್ತಾರೆ. ಗುಡ್ ಮಾರ್ನಿಂಗ್ ಟು ಆಲ್. 1 ಇಯರ್ ಅಲ್ಲಿ ಬಿಸ್ನೆಸ್ ಟರ್ನ್ ಓವರ್ ಎಷ್ಟಿದೆ, ಎಷ್ಟು ಲಾಭ ಬಂತು, ಕಂಪನಿ ಗ್ರೋತ್ಗೋಸ್ಕರ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದ್ರ ಮೇಲೆ ಈ ಅವಾರ್ಡ್ನ ಕೊಟ್ಕೊಂಡ್ ಬಂದಿದ್ದೀವಿ. ಫೈನಲಿಸ್ಟ್ ಆಗಿ ಪ್ರತಿ ವರ್ಷದ ತರ ರಶ್ಮಿ ಜೈಸ್ವಾಲ್ ಬಂದಿದ್ದಾರೆ. ಇನ್ನೊಬ್ರು ಇನ್ಯಾರು? ನಮ್ ತಿಲೋತ್ತಮ ಆಂಟಿ. ಏನೋ ಹುಚ್ಚು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನನ್ನೇ ಹುಚ್ಚಿಯಾಗಿ ಮಾಡ್ಬಿಟ್ಟೆ. ಮಾಮ್, ದೊಡ್ಡಮ್ಮನೇ ನಿನಗೆ ಅವಕಾಶ ಬರೋ ಹಾಗೆ ಮಾಡಿದ್ದಾರೆ. ಇದ್ಯಾವುದೋ ಸಣ್ಣ ಪುಟ್ಟ ಅವಕಾಶ ಅಲ್ಲ ಕಂದ, ತುಂಬಾ ದೊಡ್ಡ ಅವಕಾಶ. ಕಾಂಪಿಟೇಷನ್ ಅಂದ್ರೆ
ಸರಿಸಮವಾಗಿ ಇರ್ಬೇಕಲ್ವಾ ಆಂಟಿ? ಬಿಸ್ನೆಸ್ ಟೈಕೂನ್ ರಶ್ಮಿ ಜೈಸ್ವಾಲ್ ಜೊತೆ ನೈನಿ ಏನ್ ಕಾಂಪೀಟ್ ಮಾಡ್ತಾಳೆ? ಸ್ಟೇಜ್ ಮೇಲೆ ಹೋದಾಗ ಕಾಲ್ ಜಾರಿ ಕೆಳಗ್ ಬೀಳ್ಬೋದು. ಸ್ವಲ್ಪ ಹುಷಾರಾಗಿರಮ್ಮ ನೈನಿ ದೇವಿ. ನಿನ್ ಹೆಸರು ಹೇಳಿದ್ಮೇಲೆ ದೊಡ್ಡದಾಗಿ ಫೀಲ್ ಆಗ್ಬೇಡ. ಸ್ಪರ್ಧೆ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಯಜಮಾನ್ರೆ. ರಂಗೋಲಿ ಹಾಕ್ಬೇಕು, ಹಾಕ್ತೀಯಾ? ಎಲ್ಲಿ ಅಮ್ಮೋರೆ? ಯಜಮಾನ್ರೆ, ಎಲ್ರೂ ನಗ್ತಿದ್ದಾರೆ. ನೈನಿ, ನಾನು ಸ್ಮೈಲ್ ಮಾಡ್ತಿದ್ದೀನಿ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ರೂ ನಗ್ತಿದ್ದಾರೆ ಅಂದ್ರೆ ನಿನ್ನ ಅಮಾಯಕತ್ವ ಎಲ್ರಿಗೂ ಅಷ್ಟಿಷ್ಟ ಆಯ್ತು ಅಂತ ಅನ್ಕೋ. ಸ್ಪರ್ಧೆ ತುಂಬಾ ಸುಲಭ. ವ್ಯಾಪಾರಕ್ಕೆ ಸಂಬಂಧಪಡೋ ಹಾಗೆ ಅವರು 3 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾರು ಕೊಡ್ತಾರೋ ಅವ್ರನ್ನೇ ಜೈಶಾಲಿಗಳಂತ ಘೋಷಿಸ್ತಾರೆ. 3 ಪ್ರಶ್ನೆನಾ? ಏನದು ಯಜಮಾನ್ರೆ? ನಮಗ್ ಗೊತ್ತಾದ್ರೆ ಹೇಳಲ್ವಾ? ಹೋಗು ನೈನಿ, ಹೆಸರು ಕರೆಸ್ಕೊಂಡ್ಬಿಟ್ರೆ ಸಾಲದು. ಸರಿಯಾಗಿ ಉತ್ತರ ಕೊಟ್ಟು ಹೆಸರನ್ನ ಉಳಿಸ್ಕೋಬೇಕು. ಆಂಟಿ, ನೀವಾದ್ರೂ ಕಾಂಪಿಟೇಷನ್ ಅಲ್ಲಿ ಇದ್ದಿದ್ರೆ ಆ ರಶ್ಮಿ ಜೈಸ್ವಾಲ್ಗೆ ಟಫ್ ಕಾಂಪಿಟೇಷನ್ ಕೊಡ್ಬೋದಿತ್ತು. ಈಗ ಅವಾರ್ಡ್ ಅವ್ರಿಗೆ ಫ್ರೀಯಾಗಿ ಸಿಕ್ಕಂಗಾಗುತ್ತೆ. ಮಿಸಸ್ ತ್ರಿನೈನಿ ಮತ್ತೆ ರಶ್ಮಿ ಜೈಸ್ವಾಲ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಾಣಿಕ್ಯ ಮೇಡಮ್, ಅವಾರ್ಡ್ ನಮ್ದೆ ಅಂತ ನಾನು ಕಾರ್ ಇಳಿಯೋವಾಗ್ಲೇ ಹೇಳ್ದೆ. ಮಿನಿಮಮ್ ಕಾಂಪಿಟೇಷನ್ ಕೂಡ ಇಲ್ಲ. ಕಾರ್ ಒಳಗಿಡಕ್ಕೆ ರೆಡಿ ಆಗಿರು. ಆಯ್ತು, ಸರಿ ಮೇಡಮ್. ರಶ್ಮಿ ಅಂತ ಕರಿ ಸಾಕು. ಸರಿ ರಶ್ಮಿ ಅವರೇ, ಆಲ್ ದಿ ಬೆಸ್ಟ್. ಎಲ್ಲ ವಿಶಾಲಾಕ್ಷಮ್ಮ ತಾಯಿ ದಯೆ. ಇಲ್ಲೂ ಇವಳು ಬುದ್ಧಿ ಬಿಡ್ತಿಲ್ವಲ್ಲ ಆಂಟಿ? ಪರವಾಗಿಲ್ಲ, ಓಡ್ ಹೋಗದೆ ಸ್ಟೇಜ್ ಮೇಲೆ ಹೋಗಿ ಮರ್ಯಾದೆ ಕಾಪಾಡಿದಳ್ ಬಿಡು. ಜಡ್ಜಸ್, ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಐ ಥಿಂಕ್ ದೇ ಆರ್ ರೆಡಿ ಟು ಆನ್ಸರ್. Yes. Why do you do your business? Well, I could throw a long list of reasons at you. When we start business, I can find freedom. I will build a source of pride. I will make money and will learn new skills. Of course you might. Lower your taxes. Life will be exciting. ಮಿಸಸ್ ತ್ರಿನೈನಿ, ಜಡ್ಜಪ್ಪ, ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಟ್ರಾನ್ಸ್ಲೇಟ್ ಇನ್ ಟು ಕನ್ನಡ? ಉತ್ತರನ ನೀನ್ ಹೇಳಬಾರ್ದು ವಿಶಾಲ್. ನಾನು ಆನ್ಸರ್ ಹೇಳೋದಿಲ್ಲ ಮಾಮ್. ಇಂಗ್ಲಿಷ್ ಗೊತ್ತಿಲ್ಲದೆ ಇರೋ ನೈನಿಗೆ ಆನ್ಸರ್ ಹೇಳೋ ಹಾಗೆ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಷ್ಟೇ.